Good morning, students. Myself, Punita. I am social science teacher. Now, I will introduce the 6th standard social science syllabus, part 2. This is your syllabus. First, listen, students. 3 branches. First one is history, second one is civics, and third one is geography. 3 branches. Okay, students. First one, history branches. Okay, students. First one, chapter our Karnataka. Second one, chapter important dynasties of South India, and third one chapter Kodagu, Kitturu, Tulunadu and Hyderabad, Karnataka. Fourth one chapter religious and social reform movements. Fifth one chapter and last one is chapter Rajputs in Indian history. 5 chapters in history. Okay, students. Next one, branches civics. First one, lesson government. Second one, the union government, state government and judiciary. Eighth one, lesson human rights. Third one, branches, students, geography. First one, chapter Europe, peninsula of Asia. Second one, chapter Africa, the central continent. 2 chapters in geography. Listen, students. You first one, branches history. Listen, students. First one, lesson our Karnataka. In this chapter, we shall study about 2 administrative divisions of our state and their significance. 2 administrative divisions. Listen, first one is Kalburgi division and second one is Belagavi division. Listen, in previous class alli navu Bengaluru division and next one Mysuru division. Listen, we shall also learn about the districts in each division, the natural resources, agriculture, industries, education, literature, arts, tourist places and other aspects in details. Listen, students, ಈ ಅವರ್ ಕರ್ನಾಟಕ ಈ ಲೆಸನಲ್ಲಿ ನಾವು ಲಾಸ್ಟ್ ಸೆಮ್ಮಲ್ಲಿ ನಾವೇನು ಮಾಡ್ಕೊಂಡಿದ್ವಿ ಅಂತಂದರೆ 2 ಡಿವಿಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಲ್ವ. ಫಸ್ಟ್ ಒನ್ ಈಸ್ ಬೆಂಗಳೂರು ಡಿವಿಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮೈಸೂರು ಡಿವಿಷನ್. ಈ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ನಾವು ನೋಡೋದಾದರೆ ಅದರಲ್ಲಿ ಬೆಳಗಾವಿ ಡಿವಿಷನ್ ಮತ್ತು ಕಲಬುರ್ಗಿ ಡಿವಿಷನ್ ಅಂತ ನಾವು ಹೇಳ್ತೀವಿ. ಈ ಒಂದು ಲೆಸನ್ನಲ್ಲಿ ನಾವು ಈ ಒಂದು ಡಿವಿಷನ್ಸಲ್ಲಿ ಬರುವಂಥ ಒಂದು ಡಿಸ್ಟ್ರಿಕ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು ಅಥವಾ ಅಗ್ರಿಕಲ್ಚರ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಎಜುಕೇಷನ್ಸ್ ಬಗ್ಗೆ ಇರ್ಬೋದು, ಲಿಟ್ರೇಚರ್, ಆರ್ಟ್, ನೆಕ್ಸ್ಟ್ ಒನ್ ಟೂರಿಸ್ಟ್ ಪ್ಲೇಸಸ್, ಈ ಎಲ್ಲದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂತ ನಾವು ಹೇಳ್ಬೋದು. ಇದು ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಯಾವುದು ಅವರ್ ಕರ್ನಾಟಕ. ಲಿಸನ್ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್ ಚಾಪ್ಟರ್ ಇಂಪಾರ್ಟೆಂಟ್ ಡೈನಾಸ್ಟೀಸ್ ಆಫ್ ಸೌತ್ ಇಂಡಿಯಾ. ನಾವು ಲಾಸ್ಟ್ ಸೆಮ್ಮಲ್ಲಿ ನಾವು
ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ನಾರ್ತ್ ಇಂಡಿಯಾ ನೋಡಿದ್ವಲ್ವಾ. ಸೊ ಹಾಗೆಯೇ ಈ ಸೆಮ್ಮಲ್ಲಿ ನಾವು ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ, ಇಲ್ಲಿ ಇಂಡಿಯಾನ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಒನ್ ಈಸ್ ನಾರ್ತ್ ಇಂಡಿಯಾ, ಸೆಕೆಂಡ್ ಒನ್ ಈಸ್ ಸೌತ್ ಇಂಡಿಯಾ. ಸೊ ನಾವು ಲಾಸ್ಟ್ ಸೆಮ್ಮಲ್ಲಿ ನಾವು ನಾರ್ತ್ ಇಂಡಿಯಾದಲ್ಲಿ ಬರುವಂತಹ ಡೈನಸ್ಟೀಸ್ ಯಾವುದು, ಯಾವ್ಯಾವ ಸಾಮ್ರಾಜ್ಯಗಳು ನಾರ್ತ್ ಇಂಡಿಯಾದಲ್ಲಿ ಬರ್ತವೆ, ಸೌತ್ ಇಂಡಿಯಾದಲ್ಲಿ ಯಾವ ಯಾವ ಸಾಮ್ರಾಜ್ಯಗಳು ಬರ್ತವೆ ಅನ್ನೋದನ್ನ ಈ ಸೆಮ್ಮಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ ಸ್ಟೂಡೆಂಟ್ಸ್? ಇವು ಫಸ್ಟ್ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ. ಇದರಲ್ಲಿ ಬರುವಂಥದ್ದಂದರೆ ಇನ್ ದಿಸ್ ಲೆಸನ್ ದ ಅಚೀವ್ಮೆಂಟ್ಸ್ ಆಫ್ ದಿ ಫೇಮಸ್ ಕಿಂಗ್ಸ್ ಫ್ರಮ್ ಶಾತವಾಹನಸ್, ಕದಂಬ, ಗಂಗಾ, ಚಾಲುಕ್ಯ, ಪಲ್ಲವ, ಚೋಳ, ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯ ಆ್ಯಂಡ್ ಹೊಯ್ಸಳ ಡೈನಸ್ಟೀಸ್. ನೋಡಿ ಸ್ಟೂಡೆಂಟ್ಸ್, ಈ ಒಂದು ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಚೀವ್ಮೆಂಟ್ಸ್ ಆಫ್ ದಿ ಫೇಮಸ್ ಕಿಂಗ್ಸ್, ಯಾವ ಡೈನಸ್ಟಿನಲ್ಲಿ ಬರೋವಂಥ ಫೇಮಸ್ ಕಿಂಗು ಯಾವ ರೀತಿಯಾಗಿ ಅಚೀವ್ಮೆಂಟ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ನಾವೇನು ಅಂತಂದರೆ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ, ಅಂದರೆ ಈ ಸೌತ್ ಇಂಡಿಯಾದಲ್ಲಿ ಕಂಡುಬರುವಂತಹ ಡೈನಸ್ಟಿಗಳು ಯಾವ್ಯಾವುದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ಫಸ್ಟ್ ಒನ್ ಈಸ್ ಯಾವುದು ಅಂದರೆ ಶಾತವಾಹನಸ್, ಸೆಕೆಂಡ್ ಒನ್ ಈಸ್ ಕದಂಬ, ಥರ್ಡ್ ಒನ್ ಈಸ್ ಗಂಗಾ ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಚಾಲುಕ್ಯ, ಫಿಫ್ತ್ ಒನ್ ಪಲ್ಲವ ಆ್ಯಂಡ್ ನೆಕ್ಸ್ಟ್ ಒನ್ ಚೋಳ, ನೆಕ್ಸ್ಟ್ ರಾಷ್ಟ್ರಕೂಟ ಆ್ಯಂಡ್ ನೆಕ್ಸ್ಟ್ ಒನ್ ಕಲ್ಯಾಣ ಚಾಲುಕ್ಯ ಆ್ಯಂಡ್ ಲಾಸ್ಟ್ ಒನ್ ಈಸ್ ಹೊಯ್ಸಳ ಡೈನಸ್ಟಿ. ಇವೆಲ್ಲ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ. ಇಂಪಾರ್ಟೆಂಟ್ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ರಾಜ ಮನೆತನಗಳು ಅಂತ ಹೇಳ್ತಾರೆ. ಇದ್ರ ಮೇಲೆ ಕ್ವಶನ್ ಕೂಡ ನಿಮಗೆ ರೈಸ್ ಆಗುತ್ತೆ, ನೆನಪಿರಬೇಕು. ಈ ಪಾಠದಲ್ಲಿ ನಾವು ಈ ಒಂದು ದಕ್ಷಿಣ ಭಾರತದ ರಾಜ ಮನೆತನಗಳ ಬಗ್ಗೆ, ಯಾವ್ಯಾವ ಮನೆತನಗಳು ಬರ್ತವೆ, ಅದರಲ್ಲಿರೋಂಥ ಫೇಮಸ್ ಕಿಂಗ್ಸ್ ಯಾವ್ಯಾವ ಅಚೀವ್ಮೆಂಟ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ನಾವು ಇದರಲ್ಲಿ ಫಸ್ಟ್ ಶಾತವಾಹನಸ್ ಅಂತ ನಾವು ನೋಡಿದ್ವಿ. ಈ ಶಾತವಾಹನಸಲ್ಲಿ ನಾವು ಯಾರು ಬರ್ತಾರೆ ಅಂದರೆ ಹಾಲ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ ಇವರ ಒಂದು ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂದರೆ ಈ ಒಂದು ಪೈಥಾನ್ ಅಥವಾ ಪ್ರತಿಷ್ಠಾನ್ ಅಂತ ನಾವು ಹೇಳ್ಬೋದು. ಹೀಗೆ ಬರುವಂಥವು ಗೌತಮಿಪುತ್ರ ಶಾತಕರ್ಣಿ ಬಗ್ಗೆ ಇರ್ಬೋದು. ಮತ್ತು ನೆಕ್ಸ್ಟ್ ಒನ್ ನಾವು ಕದಂಬ ಡೈನಸ್ಟಿನ ನಾವು ನೋಡೋದಾದರೆ ಈ ಒಂದು ಮಯೂರ ಅಂದರೆ ಈ ಒಂದು ಮಯೂರ ವರ್ಮನ್ ಬಗ್ಗೆನೂ ಕೂಡ ನಾವು ಇಲ್ಲಿ ಈ ಒಂದು ಲೆಸನಲ್ಲಿ ಡಿಸ್ಕಸ್ ಮಾಡ್ಬೋದು. ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಗಂಗಾ ಡೈನಸ್ಟಿನಲ್ಲಿ ನಾವು ನೋಡೋದಾದರೆ ಕಾಕುಸ್ಥ ವರ್ಮ ಇರ್ಬೋದು, ದುರ್ವಿನೀತ ಇರ್ಬೋದು, ಇವ್ರ ಬಗ್ಗೆ, ಮತ್ತು ನೆಕ್ಸ್ಟು ಫೇಮಸ್ ಕವಿಗಳ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಕೊತ ಹೋಗ್ಬೋದು. ಇಮ್ಮಡಿ ಪುಲಿಕೇಶಿ ಬಗ್ಗೆ, ಈ ಎಲ್ಲದ್ರ ಬಗ್ಗೆನೂ ಕೂಡ ಯಾವ ಒಂದು ಲೆಸನಲ್ಲಿ ನಾವು ನೋಡ್ತೀವಿ ಅಂದರೆ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ ಈ ಒಂದು ಲೆಸನಲ್ಲಿ ನಾವು ನೋಡ್ಕೊತ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಚಾಪ್ಟರ್ ಕೊಡಗು, ಕಿತ್ತೂರು, ತುಳುನಾಡು ಆ್ಯಂಡ್ ಹೈದರಾಬಾದ್, ಕರ್ನಾಟಕ. ಲಿಸನ್, ಕೊಡಗು ಥರ್ಡ್ ಒನ್ ಚಾಪ್ಟರ್ ಯಾವುದು ಅಂತಂದರೆ ಕೊಡಗು, ಕಿತ್ತೂರು, ತುಳುನಾಡು, ನೆಕ್ಸ್ಟ್ ಹೈದರಾಬಾದ್, ಕರ್ನಾಟಕ ಅಂತ ಹೇಳ್ತೇವೆ. ಈ ಒಂದು ಚಾಪ್ಟರ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಚಾಪ್ಟ್ರಲ್ಲಿ ನಾವು ಫಸ್ಟ್ ಲಿಸನ್ ಸ್ಟೂಡೆಂಟ್ಸ್, ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಹಿಸ್ಟ್ರಿ ಆಫ್ ದಿ ಸ್ಮಾಲರ್ ರೀಜನ್ಸ್ ಈಸ್ ಆಸ್ ದ important as the study of kingdoms and empires of Karnataka, mainly for 2 reasons. Listen students, ಅಂದರೆ ಕರ್ನಾಟಕನ ಆಳಿದಂತಹ ಸಾಮ್ರಾಜ್ಯಗಳ ಒಂದು ಶ್ರೀಮಂತ ಇತಿಹಾಸದ ಬಗ್ಗೆ ತಿಳುವಳಿಕೆಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಅಂತ ಹೇಳ್ಬೋದು. ಕರ್ನಾಟಕದ ಚಿಕ್ಕ ಪುಟ್ಟ ಪ್ರದೇಶಗಳ ಒಂದು ಇತಿಹಾಸದ ಅರಿವು ಅಂತಲೂ ಕೂಡ ನಾವು ಹೇಳ್ಬೋದು. ದ ರೀಜನಲ್ ಹಿಸ್ಟ್ರಿ ಟಚಸ್ ದ ಪೀಪಲ್ ಮೋರ್ ಕ್ಲೋಸ್ಲಿ. ಪ್ರಾದೇಶಿಕವಾದಂಥ ಒಂದು ಇತಿಹಾಸನೂ ಕೂಡ ಇಲ್ಲಿ ಸತ್ವಪೂರ್ಣವಾಗಿದೆ ಅಲ್ಲದೆ ಇಟ್ ಹೆಲ್ಪ್ ಅಸ್ ಟು ಗೆಟ್ ಎ ಕಾಂಪ್ರೆನ್ಸಿವ್ ವ್ಯೂಸ್ ಆಫ್ ಕರ್ನಾಟಕ ಹಿಸ್ಟ್ರಿ.
ಆ ಒಂದು ಕರ್ನಾಟಕದ ಒಟ್ಟು ಇತಿಹಾಸದ ಒಂದು ಅರ್ಥೈಸುವಿಕೆಗೆ ಇದು ಪೂರಕ ಆಗಿದೆ ಅಂತ ನಾವು ಹೇಳ್ಬೋದು. ಕೀಪಿಂಗ್ ದಿಸ್ ಇನ್ ಮೈಂಡ್, ದಿಸ್ ಲೆಸನ್ ಟೇಕ್ಸ್ ಅಪ್ ರೀಜನಲ್ ಹಿಸ್ಟ್ರಿ ಆಫ್ ಕೊಡಗು, ಕಿತ್ತೂರು, ತುಳುನಾಡು ಆ್ಯಂಡ್ ಹೈದರಾಬಾದ್, ಕರ್ನಾಟಕ. ಈ ಒಂದು ದೃಷ್ಟಿಯಿಂದ ಏನು ಮಾಡ್ತಿದ್ದಾರೆ ಅಂದರೆ ಕೊಡಗು, ಕಿತ್ತೂರು, ತುಳುನಾಡು ಆ್ಯಂಡ್ ಹೈದರಾಬಾದ್, ಕರ್ನಾಟಕದ ಚರಿತ್ರೆಯ ಮುಖಗಳನ್ನು ನಾವು ಈ ಒಂದು ಪಾಠದಲ್ಲಿ ನಾವು ನಿರೂಪಿಸ್ತಾ ಇದ್ದೀವಿ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ಕೊಡಗು ನೋಡ್ತೀವಿ. ಮತ್ತು ನೆಕ್ಸ್ಟು ಇವರು ಹಾಡೋ ಅಂಥ ಒಂದು ಭಾಷೆ, ಇವರು ಯೂಸ್ ಮಾಡೋ ಅಂಥ ಒಂದು ಲ್ಯಾಂಗ್ವೇಜಸ್ ಅಂತಂದರೆ ಕೊಡವ ಮತ್ತು ಅರೆ ಭಾಷೆ ಇರ್ಬೋದು. ಕಿತ್ತೂರನ್ನ ನಾವು ನೋಡೋದಾದರೆ ಇಲ್ಲಿ ಫೇಮಸ್ ಆಗಿರೋವಂಥ ರಾಣಿ ಯಾರು ಅಂತಂದರೆ ರಾಣಿ ಚೆನ್ನಮ್ಮ ಅಂತ ನಾವು ಹೇಳ್ಬೋದು. ಹಾಗೆ ನೆಕ್ಸ್ಟು ಸಂಗೊಳ್ಳಿ ರಾಯಣ್ಣ ಇರ್ಬೋದು. ಇವರೆಲ್ಲರೂ ಕೂಡ ನಾವು ಯಾವುದ್ರಲ್ಲಿ ನೋಡ್ತೀವಿ ಅಂತಂದರೆ ಈ ಒಂದು ಕೊಡಗು, ಕಿತ್ತೂರು, ತುಳುನಾಡು ಆ್ಯಂಡ್ ಹೈದರಾಬಾದ್, ಕರ್ನಾಟಕ, ಈ ಒಂದು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು ಈ ಒಂದು ಲೆಸನಲ್ಲಿ. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ಫೋರ್ತ್ ಒನ್ ಚಾಪ್ಟರ್ ಯಾವುದು? ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ ಅಂದರೆ ಈ ಒಂದು ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್, ಮತ ಪ್ರವರ್ಧಕರು ಮತ್ತು ಸಮಾಜ ಸುಧಾರಕರು ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಈ ಒಂದು ಮತ ಪ್ರವರ್ಧಕರು ಅಂತ ನಾವು ನೋಡೋದಾದರೆ ಇಲ್ಲೇನು ಮಾಡ್ತಾ ಇದ್ರು ಅಂತಂದರೆ ಬಿಟ್ವೀನ್ ದ 8th century to 16th centuries many religious and social reform movements were witnessed in India. ಅಂದರೆ 6ನೇ ಶತಮಾನದಿಂದ ಹಿಡಿದ್ಬಿಟ್ಟು 16ನೇ ಶತಮಾನದವರೆಗಿನ ಕಾಲದಲ್ಲಿ ಅನೇಕ ಧಾರ್ಮಿಕ ಸುಧಾರಣೆಗಳು ಕೂಡ ಇಲ್ಲಿ ಜನ್ಮ ತಾಳಿದ್ವು. These were led by religious leaders who aimed at recognition of religious and social life of the people. ಆ ಒಂದು ಟೈಮಲ್ಲಿ ನಾವು ವೈಚಾರಿಕ ನೆಲೆಯಲ್ಲಿ ಧರ್ಮ ಮತ್ತು ಸಮಾಜದ ಒಂದು ಪುರಸ್ಥಾನ ಆಯಿತು ಅಂತ ನಾವು ಹೇಳ್ಬೋದು. ಇನ್ ದಿಸ್ ಲೆಸನ್ ದ ಲೈಫ್ ಟೀಚಿಂಗ್ಸ್ ಆ್ಯಂಡ್ ರಿಫಾರ್ಮ್ಸ್ ಆಫ್ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಬಸವೇಶ್ವರ ಆ್ಯಂಡ್ ಮಧ್ವಾಚಾರ್ಯಸ್. ಲಿಸನ್, ಇನ್ ದಿಸ್ ಲೆಸನ್ ದ ಲೈಫ್ ಟೀಚಿಂಗ್ಸ್ ಆ್ಯಂಡ್ ರಿಫಾರ್ಮ್ಸ್ ಅಂದರೆ ಈ ಒಂದು ಶಂಕರಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ಮತ್ತು ಬಸವೇಶ್ವರರು ಮತ್ತು ಮಧ್ವಾಚಾರ್ಯರು, ಇವರ ಒಂದು ಜೀವನ ಮತ್ತು ಸುಧಾರಣೆಗಳನ್ನು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಈ ಒಂದು ಲೆಸನಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಚಾಪ್ಟರ್ ರಜಪೂತ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ತಾರೆ. ರಜಪೂತ್ಸ್ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳ್ತಾರೆ. ರಜಪೂತರು ಭಾರತದ ಇತಿಹಾಸದಲ್ಲಿ ರಜಪೂತರು ಅಂತ ಹೇಳ್ತಾರೆ. ಅಂದರೆ ಅವರು ಯಾವ ರೀತಿಯಾಗಿ ರಜಪೂತರು ಇದು ಮಾಡ್ತಾ ಹೋದ್ರು. ಲಿಸನ್ ಸ್ಟೂಡೆಂಟ್ಸ್ ಒನ್ಸ್ ಅಗೈನ್. ದ ರಜಪೂತ್ ಡೈನಾಸ್ಟೀಸ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯನ್ ಹಿಸ್ಟ್ರಿ. ನಮ್ಮ ಭಾರತದ ಒಂದು ಇತಿಹಾಸದಲ್ಲಿ ರಜಪೂತರು ಏನು ಮಾಡಿದ್ರು ಅಂದರೆ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ರೋಲ್, ತುಂಬ ಬಹುಮುಖ್ಯ ಪಾತ್ರವನ್ನು ಕೂಡ ಅವರು ವಹಿಸ್ಕೊಂಡಿದ್ರು ಅಂತ ನಾವು ಹೇಳ್ಬೋದು. ದಿಸ್ ಲೆಸನ್ ಡಿಸ್ಕ್ರೈಬ್ಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ರಜಪೂತ್ ಏಜ್ ಟು ಆರ್ಟ್, ಲಿಟ್ರೇಚರ್, ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಪಾಠದಲ್ಲಿ ಕೆಲವೊಂದು ಅಂಶಗಳು ಕೂಡ ಏನಾದವು ಅಂತಂದರೆ ಅವುಗಳ ಒಂದು ಕೊಡುಗೆಗಳನ್ನು ಕೂಡ ಇಲ್ಲಿ ಕೊಟ್ಟಿದೆ. ಇಟ್ ಆಲ್ಸೋ ಬ್ರೀಫ್ಲಿ ನರೇಟ್ಸ್ ದ ಹಿಸ್ಟ್ರಿ ಆಫ್ ದಿ ಸಮ್ ಪ್ರಾಮಿನೆಂಟ್ ರಜಪೂತ್ ಡೈನಾಸ್ಟೀಸ್ ಸಚ್ ಆಸ್ ದ ಗುರ್ಜರ, ಪ್ರತಿಹಾರ, ದ ಪಾಲ, the Chauhan and the Guhila, besides the social economic conditions of the age. ಅಂದರೆ ಈ ಒಂದು ಪಾಠದಲ್ಲಿ ನಾವು ನೋಡೋದಾದರೆ ಅಂದರೆ ರಜಪೂತ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಈ ಒಂದು ಲೆಸನಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಸಮ್ ಪ್ರಾಮಿನೆಂಟ್ ರಜಪೂತ್ ಡೈನಾಸ್ಟೀಸ್ ಸಚ್ ಆಸ್ ದ, ಅಂದರೆ ಇಲ್ಲಿ ಕೆಲವೊಂದು ರಾಜಮನೆತನಗಳು ಕೂಡ ಇಲ್ಲಿ ಕಂಡುಬಂದವು. ಯಾವುದು? ಗುರ್ಜರ, ಪ್ರತಿಹಾರ, ಪಾಲ, ಚೌಹಾಣ್ ಆ್ಯಂಡ್ ನೆಕ್ಸ್ಟ್ ಒನ್ ಗುಹೀಲಸ್ ಅಂತ ಹೇಳ್ತಾರೆ. ಈ ಒಂದು ಪ್ರತಿಹಾರರಿರ್ಬೋದು, ಪಾಲರಿರ್ಬೋದು, ಚೌಹಾಣರು ಮತ್ತು ಗುಹಿಲರು ಇವರ ಒಂದು ಅಚೀವ್ಮೆಂಟ್ಸ್ಗಳು, ಇವರ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಕಂಡೀಷನ್ಸು, ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಯಾವ ರೀತಿಯಲ್ಲಿ ಇತ್ತು, ಕಂಡೀಷನ್ಸ್ ಆಫ್ ದಿ ಏಜ್ ಈ ಒಂದು ಪೀರಿಯಡಲ್ಲಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ
ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಈ 5 ಚಾಪ್ಟರ್ ನಾವು ಹಿಸ್ಟ್ರಿನಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ, ನೆಕ್ಸ್ಟ್ ಒನ್ ಬ್ರಾಂಚಸ್ ಯಾವುದು ಅಂತಂದರೆ ಸಿವಿಕ್ಸ್ ಅಂತ ನಾವು ಹೇಳ್ತೀವಿ. ಸಿವಿಕ್ಸ್ ಬ್ರಾಂಚಸ್ ಅಂದರೆ ಪೌರನೀತಿ ಅಂತ ನಾವು ಹೇಳ್ತೀವಲ್ವ. ಸೊ ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್ ಒಂದು ಲೆಸನ್ ಗೌರ್ನಮೆಂಟ್ ಅಂತ ಹೇಳ್ಬೋದು. ಇನ್ ದಿಸ್ ಚಾಪ್ಟರ್ ದ ಮೀನಿಂಗ್ ಆಫ್ ಗೌರ್ನಮೆಂಟ್, ಟೈಪ್ಸ್ ಆಫ್ ಗೌರ್ನಮೆಂಟ್ ಆರ್ ಡಿಸ್ಕಸ್ಡ್. ಈ ಒಂದು ಪಾಠದಲ್ಲಿ ನಾವು ಈ ಒಂದು ಗೌರ್ನಮೆಂಟ್ನ ಒಂದು ಮೀನಿಂಗ್ ಇರ್ಬೋದು, ನೆಕ್ಸ್ಟ್ ಒನ್ ಟೈಪ್ಸ್ ಆಫ್ ಗೌರ್ನಮೆಂಟ್ ಅದರ ಒಂದು ವಿಧಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಬೋದು. ಅದ್ರ ಜೊತೆಯಲ್ಲೇ ಗೌರ್ನಮೆಂಟ್ಸ್ ಲೈಕ್ ಡೆಮೊಕ್ರೆಟಿಕ್ ಗೌರ್ನಮೆಂಟ್, ಡಿಕ್ಟಟೋರಿಯಲ್ ಗೌರ್ನಮೆಂಟ್ ಆ್ಯಂಡ್ ದಿ ಕಮ್ಯುನಿಸ್ಟ್ ಗೌರ್ನಮೆಂಟ್ ಆರ್ ಎಕ್ಸ್ಪ್ಲೈನ್ಡ್. ಅಂದರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಪ್ರಜಾಪ್ರಭುತ್ವ ಸರ್ಕಾರ, ಸರ್ವಾಧಿಕಾರ ಸರ್ಕಾರ ಮತ್ತು ಸಮತಾವಾದಿ ಸರ್ಕಾರಗಳ ಬಗ್ಗೆನೂ ಕೂಡ ನಾವು ಈ ಒಂದು ಲೆಸನಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಒನ್ ಚಾಪ್ಟರ್ ಸಿವಿಕ್ಸಲ್ಲಿ ಬರುವಂತಹ ಸೆಕೆಂಡ್ ಒನ್ ಚಾಪ್ಟರ್ ಯಾವುದು ಅಂದರೆ ದ ಯೂನಿಯನ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ನೆಕ್ಸ್ಟ್ ಒನ್ ಜುಡಿಷರಿ ಅಂತ ಹೇಳ್ತಾರೆ. ಫಸ್ಟ್ ಒನ್ ಅಂದರೆ ದ ಯೂನಿಯನ್ ಗೌರ್ನಮೆಂಟು, ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಜುಡಿಷರಿ. ಲಿಸನ್, the structure and functions of the legislature and executive of the union government have been introduced. Listen students, ಅಂದರೆ ಕೇಂದ್ರ ಸರ್ಕಾರದ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಒಂದು ರಚನೆ ಇರ್ಬೋದು. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಒಂದು ಯೂನಿಯನ್ ಗೌರ್ನಮೆಂಟ್ ಬಗ್ಗೆನೂ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅಷ್ಟಲ್ಲದೆ ದ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಅಂದರೆ ಎಂ ಪಿಗಳು ಆಗಿರ್ತಾರಲ್ಲ, ಆ ಎಂ ಪಿ ಅವರ ಒಂದು ಕ್ವಾಲಿಫಿಕೇಷನ್ಸ್ ಏನು, ಅವರ ಒಂದು ಫಂಕ್ಷನ್ಸ್ ಏನು ಅಂತ, ಅವರ ಒಂದು ಅರ್ಹತೆಗಳೇನು ಮತ್ತು ಅವರ ಒಂದು ಫಂಕ್ಷನ್ಸ್ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಬೋದು. ದ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ನ ಒಂದು ಪವರ್ ಏನು ಮತ್ತು ಫಂಕ್ಷನ್ಸ್ ಏನು ಅನ್ನೋದನ್ನು ಕೂಡ ತಿಳ್ಕೊಬೋದು. ಹಾಗೆಯೇ ಪ್ರೈಮ್ ಮಿನಿಸ್ಟರ್ದು ಕೂಡ ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಕ್ಯಾಬಿನೆಟ್ ಹ್ಯಾವ್ ಬೀನ್ ಎಕ್ಸ್ಪ್ಲೈನ್ಡ್. ಮತ್ತು ಅದರ ಜೊತೆಯಲ್ಲೇ ಮಂತ್ರಿಮಂಡಲದ ಒಂದು ರಚನೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಲೆಸನಲ್ಲಿ, ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳ್ಕೊಂತ ಹೋಗ್ಬೋದು ಸ್ಟೂಡೆಂಟ್ಸ್. ಹಾಗೆ ನೆಕ್ಸ್ಟ್ ಒನ್ ಚಾಪ್ಟರ್ ಯಾವುದು ಅಂದರೆ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಚಾಪ್ಟರ್ ಯಾವುದು ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು. ಸಿವಿಕ್ಸಲ್ಲಿ ಥರ್ಡ್ ಒನ್ ಚಾಪ್ಟರ್ ಯಾವುದು ಅಂದರೆ ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳು ಅಂತ ಹೇಳ್ತಾರೆ. ಲಿಸನ್ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಹ್ಯೂಮನ್ ರೈಟ್ಸ್, ಇಟ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ದಿ ಹ್ಯೂಮನ್ ರೈಟ್ಸ್ ಆರ್ ಪ್ರೊವೈಡೆಡ್. ಲಿಸನ್ ಸ್ಟೂಡೆಂಟ್, ಫಸ್ಟ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಹ್ಯೂಮನ್ ರೈಟ್ಸ್. ಈ ಒಂದು ಮಾನವ ಹಕ್ಕುಗಳ ಒಂದು ಅರ್ಥ ವಿವರಣೆಯನ್ನು ಕೂಡ ನಾವು ನೋಡ್ಬೋದು. ಅವುಗಳ ಒಂದು ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ದಿ ಹ್ಯೂಮನ್ ರೈಟ್ಸ್, ಅದರ ಒಂದು ಪ್ರಾಮುಖ್ಯತೆಗಳನ್ನು ಕೂಡ ಮತ್ತು ಅದರ ಒಂದು ವಿವಿಧ ಮಾನವ ಹಕ್ಕುಗಳನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಥರ್ಡ್ ಒನ್ ಬ್ರಾಂಚಸ್ ಯಾವುದು ಅಂತಂದರೆ ಈ ಒಂದು ಜಿಯೋಗ್ರಫಿ ಬ್ರಾಂಚಸ್ ಅಂತ ಹೇಳ್ತಾರೆ. ಈ ಜಿಯೋಗ್ರಫಿನಲ್ಲಿ ನಾವು ಫಸ್ಟ್ ಒನ್ ಲೆಸನ್ ಯಾವುದು ಅಂದರೆ ಯುರೋಪ್, ಪೆನಿನ್ಸುಲಾ ಆಫ್ ಏಷ್ಯಾ. ಪೆನಿನ್ಸುಲಾ ಆಫ್ ಏಷ್ಯಾ ಅಂದರೆ ಏಷ್ಯಾ ವೈಪರೀತ್ಯಗಳ ಒಂದು ಖಂಡ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಲಿಸನ್, ಏಷ್ಯಾ ಅಲ್ವಾ, ಅಂದರೆ ಯುರೋಪು ಏಷ್ಯಾದ ಒಂದು ಪರ್ಯಾಯ ದ್ವೀಪ ಅಂತ ಹೇಳ್ತಾರೆ. ಯುರೋಪ್ ಪೆನಿನ್ಸುಲಾ ಆಫ್ ಏಷ್ಯಾ ಅಂದರೆ ಯುರೋಪು ಏಷ್ಯಾದ ಒಂದು ಪೆನಿನ್ಸುಲಾ ಅಂದರೆ ಪರ್ಯಾಯ ದ್ವೀಪ ಅಂತ ಹೇಳ್ತಾರೆ. ಲಿಸನ್, ಸ್ಟಡಿ ಆಫ್ ಲೊಕೇಶನ್, ಎಕ್ಸ್ಟೆಂಟ್ ಆ್ಯಂಡ್ ಫಿಸಿಕಲ್ ಸೆಟ್ಟಿಂಗ್, ಫಿಸಿಯೋಗ್ರಫಿಕ್ ಆ್ಯಂಡ್ ಕ್ಲೈಮೇಟ್ ಡಿವಿಷನ್ಸ್. ಲಿಸನ್, ಈ ಒಂದು ಪಾಠದಲ್ಲಿ ನಾವು ನೋಡೋದಾದರೆ ಯುರೋಪ್ ಖಂಡದ ಒಂದು ಸ್ಥಾನ, ವಿಸ್ತೀರ್ಣ ಮತ್ತು ನೆಕ್ಸ್ಟ್ ಒಂದು ಭೌಗೋಳಿಕ ಸನ್ನಿವೇಶಗಳ ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದು. ಅದ್ರ ಜೊತೆಯಲ್ಲೇ ಕ್ಲೈಮ್ಯಾಟಿಕ್ ಡಿವಿಷನ್ಸ್, ಈ ಒಂದು ವಾಯುಗುಣದ ವಿಭಾಗಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಬೋದು. ಅಷ್ಟಲ್ಲದೆ ವೆರಿ ಇಂಪಾರ್ಟೆಂಟಾಗಿ ನ್ಯಾಚುರಲ್ ವೆಜಿಟೇಷನ್ಸ್ ಇರ್ಬೋದು, ಫಾರ್ಮಿಂಗ್ ಇರ್ಬೋದು, ಡೈರಿಂಗು ಆ್ಯಂಡ್ ನೆಕ್ಸ್ಟ್ ಒನ್ ಫಿಶಿಂಗ್ ಅಂದರೆ ಮೀನುಗಾರಿಕೆ ಇರ್ಬೋದು, ಖನಿಜಗಳ ಬಗ್ಗೆ ಇರ್ಬೋದು, ಹೈನುಗಾರಿಕೆ ಬಗ್ಗೆ ಇರ್ಬೋದು,
ವ್ಯವಸಾಯ ಇರ್ಬೋದು, ಸಸ್ಯವರ್ಗ ವೆಜಿಟೇಷನ್ಸ್ ಬಗ್ಗೆ ಇರ್ಬೋದು, ನೆಕ್ಸ್ಟ್ ಮಿನರಲ್ಸ್ ಬಗ್ಗೆ ಇರ್ಬೋದು, ಇಂಡಸ್ಟ್ರೀಸ್ ಬಗ್ಗೆ, ನೆಕ್ಸ್ಟ್ ಪಾಪ್ಯುಲೇಷನ್ ಗ್ರೋತ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡೆನ್ಸಿಟಿ ಆಫ್ ಯುರೋಪ್. ಈ ಒಂದು ಬೆಳವಣಿಗೆ, ಜನಸಂಖ್ಯೆ ಒಂದು ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದ್ರತೆಗಳನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ಬೋದು ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗೆಯೇ ನೆಕ್ಸ್ಟ್ ಒನ್ ಇದರಲ್ಲಿ ಬರುವಂಥ ಒಂದು ನೆಕ್ಸ್ಟ್ ಒನ್ ಚಾಪ್ಟರ್ ಯಾವುದು ಅಂತಂದರೆ ಆಫ್ರಿಕಾ ಅಂತ ನಾವು ಹೇಳ್ತೀವಿ. ಆಫ್ರಿಕಾ ದ ಸೆಂಟ್ರಲ್ ಕಾಂಟಿನೆಂಟ್ ಅಂದರೆ ಆಫ್ರಿಕಾ ಕೇಂದ್ರೀಯ ಭೂಖಂಡ ಅಂತ ನಾವು ಹೇಳ್ತಾರೆ. ಕೇಂದ್ರೀಯ ಭೂಖಂಡ. ಸ್ಟಡಿ ಆಫ್ ಲೊಕೇಶನ್, ಎಕ್ಸ್ಟೆಂಟ್ ಆ್ಯಂಡ್ ಫಿಸಿಕಲ್ ಸೆಟ್ಟಿಂಗ್ ಆಫ್ ಆಫ್ರಿಕಾ ಅಂದರೆ ಈ ಒಂದು ಆಫ್ರಿಕಾದ ಒಂದು ಲೊಕೇಶನ್, ಅದರ ಒಂದು ಸ್ಥಾನ, ಎಕ್ಸ್ಟೆಂಟ್ ವಿಸ್ತೀರ್ಣ, ಆ್ಯಂಡ್ ನೆಕ್ಸ್ಟ್ ಒನ್ ಫಿಸಿಕಲ್ ಸೆಟ್ಟಿಂಗ್ ಆಫ್ ಆಫ್ರಿಕಾ ಭೌಗೋಳಿಕ ಸನ್ನಿವೇಶ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲೇ ಫಿಸಿಯೋಗ್ರಫಿ ಆಫ್ ಕಾಂಟಿನೆಂಟ್, ಈ ಒಂದು ಕಾಂಟಿನೆಂಟ್ನ ಒಂದು ಫಿಸಿಯೋಗ್ರಫಿ, ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಇರ್ಬೋದು, ಅಥವಾ ವಾಟರ್ ರಿಸೋರ್ಸಸ್ ಬಗ್ಗೆ ಇರ್ಬೋದು, ರಿವರ್ಸ್ ಬಗ್ಗೆ ಇರ್ಬೋದು, ಕ್ಲೈಮೇಟ್, ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ಅನಿಮಲ್ ಲೈಫ್, ಈ ಎಲ್ಲದ್ರ ಬಗ್ಗೆ, ಮತ್ತು ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್, ಪ್ರೀಷಿಯಸ್ ಮಿನರಲ್ಸ್, ಗ್ರೋತ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡೆನ್ಸಿಟಿ ಆಫ್ ದಿ ಪಾಪ್ಯುಲೇಷನ್, ಈ ಎಲ್ಲದ್ರ ಬಗ್ಗೆನೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗ್ಬೋದು ಈ ಲೆಸನಲ್ಲಿ. Okay dear students, understand this class. Thank you.